ಇದು ಹೇಳಕ್ಕೆ ಹೋಗ್ಬೇಡ. ನೀ ಎಲ್ಲರಿಗೂ ಧೈರ್ಯ ಕೊಡ್ತಿದ್ದಿ. ಈಗ ನೀನೇ ಹಿಂಗೆ ಕುಗ್ಗಿಬಿಟ್ರೆ ಹೆಂಗೆ ಅಂತೆ. ನಾನು ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರ್ತೈತಿ. ವಿಚಾರ ಮಾಡು, ನಾನು ಸ್ವಲ್ಪ ಸಮಾಧಾನ ತಗೋ. ಏನು ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗ್ತೈತೆ? ಏನು ಸಿಗ್ತೈತಿ? ಏನೂ ಸಿಗೋದಿಲ್ಲ. ನಾನು ಏನು ಮಾಡಲಿ? ಇತ್ತಾಗ ಬದುಕಾಗೂ ಆಗ್ದಂಗೆ ಇತ್ತಾಗ ಸಾಯಕ್ಕೂ ಆಗ್ದಂಗೆ ನಡುವಂತೆ ಸಿಕ್ಕೊಂಡ್ಬಿಟ್ಟೆ ನಾನು. ವಿದ್ಯಾ ಏನು ಮಾಡಲಿ? ವಿದ್ಯಾ ಏನು ಮಾಡಲಿ ನಾನೀಗ? ಇದೆಲ್ಲ ರಮೇಶ್ ಅವ್ರಿಗೆ ಗೊತ್ತಾದ್ರೆ ಏನಕ್ಕೈತಿ ನನ್ನ ಪರಿಸ್ಥಿತಿ? ಏನಕ್ಕೈತಿ? ಬೇಡ, ಇಲ್ಲ, ಏನಾರ ವಿಚಾರ ಮಾಡೋಣಂತ. ನನಗೂ ಏನು ಮಾಡ್ಬೇಕಂತ ಗೊತ್ತಾಗವಲ್ದು. ನಾ ಏನು ಅನ್ಕೊಂಡೆ, ಯಾರೋ ಬೇಕಂತ ಇದೆಲ್ಲ ವಿಚಾರ ಗೊತ್ತಿದ್ದವ್ರು ಫ್ರ್ಯಾಂಕ್ ಮಾಡ್ತಿರ್ಬೋದು ಅನ್ಕೊಂಡೆ. ಆದ್ರೆ ನಿಜವಾಗ್ಲೂ ಅವ ಜೀವಂತದ ಅನ್ನೋದು ನಂಗೆ ಗೊತ್ತಾಗಲಿಲ್ಲ. ಆದ್ರೆ ಸುರೇಶ್ ಮಾತ್ರ ಇದ್ದಿದ್ದು ನಿಜ. ಸಿರಿ, ಅದು ಸುರೇಶಿಂದ ವಾಯ್ಸ್. ಅದು ಗೊತ್ತಾದಾಗಿಂದ ನನಗೆ ತಲೆ ಆಪಾಗೈತಿ. ನಿನಗೆ ಗೊತ್ತೈತಲ್ಲ ವಿದ್ಯಾ, ನಿನಗೆ ಗೊತ್ತೈತಲ್ಲ ನಮ್ಮ ಮನೆ ಈಗ ಆಲ್ರೆಡಿ ಎಷ್ಟು ಪ್ರಾಬ್ಲಮ್ಸ್ ಅದಾವಂತೇಳಿ. ನಮ್ಮ ಮನೆಯವ್ರು ನನ್ನ ಸಲುವಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಬಿಟ್ಟು ಮನಿನ ಚೇಂಜ್ ಮಾಡಿ ಇಲ್ಲಿ ಬಂದು ಬಿಡೇವಿ. ಅಷ್ಟಾಗಿ ನಮ್ಮ ಅತ್ತೆಯವ್ರಿಗೆ ನಾನು ಕಂಡ್ರಾಗೋದಿಲ್ಲ. ಇನ್ನು ನಮ್ಮ ಚಿಕ್ಕ ಮಗಂತರೂ ಹೇಳಂಗನೇ ಇಲ್ಲ. ಇದೆಲ್ಲ ವಿಚಾರ ನಡುವಾಕ ಈ ವಿಚಾರ ಏನ್ರ ಅವ್ರಿಗೆ ಗೊತ್ತಾದ್ರೆ ಏನು ಮಾಡೋದು? ಅವ್ರು ಮೊದಲೇ ನನ್ನ ಮ್ಯಾಗ ವಿಶ್ವಾಸ ಇಲ್ಲ ಅವರಿಗೆ. ಇನ್ನು ಸುರೇಶಿನ ವಿಚಾರ ರಮೇಶ್ ಅವ್ರಿಗೆ ಗೊತ್ತಾದ್ರೆ ರಮೇಶ್ ಅವ್ರ ಮುಂದೆ ನನ್ನ ಮರ್ಯಾದೆ ಹೋಗ್ತೈತಿ. ಇದನ್ನೆಲ್ಲ ಹೆಂಗೆ ನಿಭಾಯಿಸ್ಲಿ ವಿದ್ಯಾ? ಹೆಂಗೆ ನಿಭಾಯಿಸ್ಲಿ ನಾನು? ಏನು ಮಾಡ್ಬೇಕಂತ ಮಾಡಿ ಈಗ? ಅಲ್ಲ, ನಿನ್ನ ವಿಚಾರ ಏನು? ನೀ ಏನು ಮಾಡ್ಬೇಕಂತ ಮಾಡಿ ಅದ ತಿಳಿ ಬಂದು. ಈಗ ಇದಕ್ಕೆ ಒಂದೇ ಒಂದು ದಾರಿ ಅಂದ ಎಲ್ಲ ಇದ್ದಿದ್ದ ವಿಚಾರನ ರಮೇಶ್ ಅವ್ರ ಮುಂದೆ ಒಪ್ಕೊಂಡು ಬಿಡ್ಬೇಕ. ಹಿಂಗಾಗಿತ್ತು, ಹಿಂಗಿಲ್ಲ, ನನ್ನ ಜೀವನದಾಗ ಇಷ್ಟೆಲ್ಲ ನಡೆದಿತ್ತಂತೇಳಿ ಈಗ ರಮೇಶ್ ಅವ್ರಿಗೆ ಇದನ್ನೆಲ್ಲ ಹೇಳಿದ್ರೆ ರಮೇಶ್ ಅವರು ನನ್ನ ಒಪ್ಕೊಂತಾರೋ ಅಥವಾ ನನ್ನ ದೂರ ಮಾಡ್ತಾರೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಸಿರಿ, ಏನು ವಿಚಾರ ಮಾಡಕತ್ತೀನಿ ನೀನು? ನೋ, ಇದನ್ನೆಲ್ಲ ನೀನು ರಮೇಶ್ ಅವ್ರ ಮುಂದೆ ಹೇಳ್ಬೇಡ. ನೀನೆಲ್ಲ ರಮೇಶ್ ಅವ್ರ ಮುಂದೆ ಹೇಳಿದೆ ಖಂಡಿತವಾಗ್ಲೂ ರಮೇಶ್ ಅವ್ರು ನೀನು ಒಪ್ಕೊಳಂಗಿಲ್ಲ. 100ಕ್ಕೆ 100. ಯಾವ ಗಂಡ ತನ್ನ ಹೆಂಡತಿ ಜೀವನದಾಗ ಇಷ್ಟೆಲ್ಲ ಹಿಂದೆ ನಡೆದೈತೆ ಅನ್ನೋದನ್ನ ಯಾರು ಎಂಥ ಗಂಡಸಿದ್ರು ಇದನ್ನ ಒಪ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸರಿ, ಇಲ್ಲ, ಇದನ್ನ ಮಾತ್ರ ಹೇಳ್ಬೇಡ ವಿದ್ಯಾ. ನೀನೇ ಎಲ್ಲ ಮಾಡಿದ್ದಿದ್ದನ್ನ. ಅವತ್ತು ರಮೇಶ್ ಅವ್ರು ನಂಗೆ ಪ್ರಪೋಸ್ ಮಾಡಿದಾಗ ನನ್ನ ಜೀವನದಾಗ ನಡೆದಿದ್ದೆಲ್ಲ ಘಟನೆಗಳನ್ನು ಅವ್ರ ಮುಂದೆ ಹೇಳ್ತೇನೆ ಅಂತಂದೆ. ಆದ್ರೆ ನೀನೆ ಊರು ಬಿಟ್ಟು ಬಂದ್ಮೇಲೆ ಹಳೆ ಸುದ್ದಿನೆಲ್ಲ ಅಲ್ಲೇ ಬಿಟ್ಟು ಬಂದ್ಬಿಡ್ಬೇಕು. ಅದನ್ನ ಇಲ್ಲಿ ಮಠ ತಗೊಂಡು ಬಂದು ಸಿಕ್ಕಿದ್ದು ಒಂದು ಜೀವನದ ಅವಕಾಶನೂ ಕಳ್ಕೋಬೇಡ ಅಂತೇಳಿ ನೀನೇ ನನ್ನ ತಡೆದಿ. ಬಹುಶಃ ಅವತ್ತು ನಾನು ಹೇಳಿದ್ದೆ ಅಂದ್ರೆ ರಮೇಶ್ ಅವ್ರು ನನ್ನ ಮದುವೆ ಆಗ್ತಿದ್ರೋ ಬಿಡ್ತಿದ್ರೋ ಎರಡನೇ ಮಾತು. ಆದ್ರೆ ಇಷ್ಟೆಲ್ಲ ತಂತ್ರ ಮಾಡಿ ಅವ್ರಲಿಂದ ಮುಚ್ಚಿಟ್ಟೆನಂತ ಗೊತ್ತಾದ್ರೆ ಅವ್ರಿಗೆ ಖಂಡಿತ ನನಗೆ ಕ್ಷಮಿಸಂಗಿಲ್ಲ. ಸರಿ, ಯಾರಿಗೆ ಗೊತ್ತಿತ್ತು ಹಿಂಗಾಕೈತಂತ? ಮಣ್ಣಾಗಿ ಹೋಗಿದ್ ವಿಚಾರ ಎಲ್ಲ ಹಳೆ ಮ್ಯಾಗ ಎದ್ದು ಬರ್ತಂತ ಹೆಂಗೆ ಗೊತ್ತಿತ್ತು ಹೇಳಿ ನನಗರ? ನೀನು ಅಲ್ಲಿಂದ ಅಷ್ಟು ದೂರದಿಂದ ಟ್ರಾನ್ಸ್ಫರ್ ತರಿಸಿದ್ದೆ ನಾನಿಲ್ಲೇ. ಹಳೆ ಎಲ್ಲ ಘಟನೆ ಮರ್ತು ಮುಂದೊಂದು ಚಲೋ ಜೀವನ ಕಟ್ಕೋಲಿ ನೀನಂತೇಳಿ. ಅದಾಗಿಂದ ಅದ ಟೈಮ್ಗೆ ಸುರೇಶ್ ಸರ್ ನಿನಗೆ ಸಿಕ್ಕರೆ. ಸುರೇಶ್ ಸರ್ ನಿನ್ಕಿಂತ ಹೆಚ್ಚಾಗಿ ನಾನು ನೋಡೇನಿ. ಅವರೊಬ್ರು ಜೆಂಟಲ್ ಮ್ಯಾನ್. ಆಮೇಲೆ ಈ ಒಂದು ಹೊಲಸು ಘಟನೆ ನಿನ್ನ ಜೀವನದಾಗ ಹೊಳ್ಳಿ ಬರ್ತದ ಅನ್ನೋದು ನನಗೆ ಕನಸಿನಾಗೂ ಇರ್ಲಿಕ್ಕಿಲ್ಲ. ಆದ್ರೆ ಈಗ ಅದನ್ನ ಏನ್ರ ಸುರೇಶ್ ಸರ್ ಹೇಳಿದ್ರೆ ಅವ್ರು ನೀನು ನನಗೆ ಮೋಸ ಮಾಡಿದಿ, ನಿನ್ನಿಂದ ದೊಡ್ಡ ಅನ್ಯಾಯ ಆತಂತೇಳಿ ನಿನ್ನ ಕೈ ಬಿಟ್ರಂದ್ರೆ ಆವಾಗ ಏನು ಮಾಡ್ತೀನಿ ನೀನು? ಏನು ಮಾಡಲಿ ವಿದ್ಯಾ? ಏನು ಮಾಡಲಿ ನಾನು? ನನ್ನ ಜೀವಿತದೊಳಗೆ ನಡೆದಂಥ ಎಲ್ಲ ಕಹಿ ಘಟನೆಗಳನ್ನ ಮರ್ತು ಇನ್ನರ ಚಂದಾಗಿ ಬದುಕಬೇಕಂದ್ರೆ ಈಗ ಇಂಥ ತಿರುವು ಏನು ಮಾಡಲಿ ನಾನು? ಏನು ಮಾಡಲಿ? ಈಗ ಒಂದೇ ದಾರಿ ಉಳ್ದೈತಿ. ನಮಗೆ ಉಳ್ದಿದ್ದು ಒಂದೇ ದಾರಿ ಅಂದ್ರೆ ನೀನು ಸುರೇಶಿಗೆ ಫೋನ್ ಹಚ್ಚ. ವಿದ್ಯಾ, ಏನು ಹೇಳಕತ್ತೀನಿ ನೀನು? ಆ ಹೊಲಸು ಹುಳಕ್ಕೆ ನಾನು ಫೋನ್ ಹಚ್ಬೇಕಾ? ಅದನ್ನ ಅಡ್ವಾಂಟೇಜ್ ತಗೊತಾನ ಅವನ ಜೊತೆಗೆ. ಇಲ್ಲ, ಈಗ ಅವನಿಗೆ ನೀ ಫೋನ್ ಹಚ್ಚಿ ಅವನ ಜೊತೆಗೆ ಮಾತಾಡಕಬೇಕು. ನಾನು ಬರ್ತೇನೆ ಅಂತ ಇಬ್ರು ಸೇರಿ ಅವ್ನಿಗೆ ಸರಿಯಾಗಿ ವಾರ್ನಿಂಗ್ ಮಾಡೋಣ, ಅಥವಾ ಕೈಕಾಲು ಬಿದ್ದಾರು ಬೀಳೋಣಂತೆ.
ನೀನು ಸಾವರಿಗೆ ಬರ್ಲಾರ್ದಂಗ ಏನಾರ ಒಂದು ವಿಚಾರ ಮಾಡಿ ಅವಂಗ ಕಾಲು ಬಿದ್ದಾದ್ರೂ ಹೇಳಿ ಬರೋಣಂತ. ಅದಕ್ಕೆ ಅವಂಗೊಂದು ಫೋನ್ ಮಾಡಿ. ಇಲ್ಲ, ನನಗೆ ಅವ್ನು ಫೋನ್ ಹಚ್ಚಕ್ಕಾಗೋದಿಲ್ಲ, ಹಚ್ಚಬೇಕು. ನಿನ್ನ ಜೀವನಕ್ಕೆ ಅವ ಮುಳ್ಳಾಗಬಾರ್ದಂದ್ರೆ ಅವ್ನಿಗೆ ಫೋನ್ ಮಾಡಾಕಬೇಕು. ಒಂದು ಫೋನ್ ಹಚ್ಚಿ ಏನಾಗಂಗಿಲ್ಲ. ಸ್ಪೀಕರ್ನಾಗಿಡು ಫೋನ್, ರಿಂಗ್ ಆಗಕತ್ತೈತಿ. ಹಲೋ ಹಲೋ ಸುರೇಶ್. ಪ್ರೀತಿ ಏಕೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ, ನನ್ನೇಕೆ ಪ್ರೀತಿ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲದೆ. ಸುರೇಶ್ ಪ್ಲೀಸ್, ನನಗೆ ಇರಿಟೇಟ್ ಆಗೋಂಗೆ ಹಾಡೆಲ್ಲ ಹೇಳಕ್ಕೆ ಹೋಗ್ಬೇಡ. ಓ ಮೈ ಗಾಡ್. ಒಂದು ಟೈಮ್ ಒಳಗೆ ಇದ ಹಾಡಿಗೆ ಬಿದ್ದು ಸಾಯ್ತಿದ್ದಿ ನೀನು. ನನ್ನ ಜೊತೆಗೆ ಮಾತಾಡೋಕ್ಕಿಂತ ನನ್ನ ಹಾಡು ಕೇಳೋದನ್ನ ನಿನಗೆ ಪ್ರೀತಿ ಅನಿಸ್ತಿತ್ತು. ಈಗ ಅದ ಹಾಡ ನಿನಗೆ ಇಷ್ಟ ಆಗಕತ್ತಿಲ್ಲ ಡಿಯರ್. ಛೀ, ಹಳೆ ಸುದ್ದಿ ಎಲ್ಲ ತೆಗಿಬೇಡ, ನನ್ನ ಮೈ ಎಲ್ಲ ಉರಿತೈತಿ. ಇಲ್ಲಡ, ನಾನು ನಿನ್ನ ಮೀಟ್ ಆಗ್ಬೇಕು ನಾನು. ಓ ಮೈ ಗಾಡ್. ನನ್ನ ಮೀಟ್ ಆಗ್ಬೇಕಾ ನೀನು? ಎಲ್ಲಿ ಸಿಗುನು? ಯಾವಾಗ ಸಿಗುನು? ನಾನು ನಿನಗದನ್ನೆಲ್ಲ ಮೆಸೇಜ್ ಮಾಡ್ತೀನಿ, ಲೊಕೇಶನ್ ಕಳಿಸ್ತೀನಿ. ಆ ಲೊಕೇಶನಿಗೆ ಸಂಜೆ 5 ಗಂಟೆ ಅಲ್ಲ, ಸಂಜೆ 5 ಗಂಟೆಗೆ ತಪ್ಪಂಗೆ ಬಂದ್ಬಿಡ. ಪ್ರೀತಿಸುವ ಹುಡುಗಿಯರ ಎಂದು ಕಾಯಿಸಬಾರದು, ಪ್ರೀತಿಸುವ ಹುಡುಗರನು ಎಂದು ನೋಯಿಸಬಾರದು, ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ನೀ ಹೇಟ್ ಟೈಮ್ಗಿಂತ ಇನ್ನೂ ಅರ್ಧ ತಾಸು ಮುಂಚೆನೇ ಬಂದಿರ್ತೀನಿ. ನೀನು ಮಾತ್ರ ಬರೋದನ್ನು ಮಿಸ್ ಮಾಡಬೇಡ. ಲೊಕೇಶನ್ ಶೇರ್ ಮಾಡಿಬಿಡು ನನಗೆ ಇದೇ ನಂಬರಿಗೆ. ಛೀ ಲೋಫರ್, ಮದುವೆ ಆಗಿದ್ದ ಹುಡುಗಿ ಜೊತೆಗೆ ಹೆಂಗೆ ಮಾತಾಡ್ಬೇಕನ್ನೋದು ಕಾಮನ್ ಸೆನ್ಸ್ ಸತ್ತಕ್ಕಿಲ್ಲ ಇದಕ್ಕೆ. ಛೀ, ಆದ್ರೆ ಏನು ಮಾಡೋಕ್ಕಾಗಿಲ್ಲ. ಸರಿ, ಅವನು ಬೆಟ್ಟ ಆಗಾಕಬೇಕು, ಅವನ ಮನಸ್ಸು ಬದಲಿ ಮಾಡಾಕಬೇಕು ನಾವು. ಅದೇನು ನನಗೊಂದು ತಿಳಿವಲ್ದು. ನೀ ನನ್ನ ಜೊತೆಗೆ ಬರ್ತೀಯಲ್ಲ, 100% ಇಬ್ಬರು ಜೊತೆಗೆ ನಾವು ಹೋಗೋಣಂತ. ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ. ಹಾಯ್ ಸಿರಿ. ಓ ಹಾಯ್ ವಿದ್ಯಾ. ಹಾಯ್ ಸರ್. ಸಿರಿ, ಯಾಕೆ ಆಫೀಸಿಗೆ ಹೋಗಲಿಲ್ಲ ನೀನು? ಅಲ್ಲ, ನಿಮ್ಮ ಆಫೀಸಿಂದ ನನಗೆ ಕಾಲ್ ಮಾಡಿದ್ರು, ನೀವು ಫೋನು ರಿಸೀವ್ ಮಾಡಕತ್ತಿದ್ದಿಲ್ಲಂತೆ. ಅದಕ್ಕೆ ಸಿರಿ ಮೇಡಮ್ ಅವ್ರ ಆಫೀಸಿಗೆ ಬಂದಿಲ್ಲ ಯಾಕೆ ಸರ್ ಅಂತ ನನಗೆ ಕಾಲ್ ಮಾಡಿದ್ರೆ. ಯಾಕೆ ಆಫೀಸಿಗೆ ಹೋಗಿಲ್ಲ ನೀನು? ಆದ್ರಿ ಅದು ರಮೇಶ್ ಸರ್, ಅದು ಸಿರಿಗೆ ಸ್ವಲ್ಪ ಯಾಕೋ ಹುಷಾರಿಲ್ಲ, ಒಮ್ಮೆಟ್ ಆಗತ್ತೈತೆ ಅಂತಂದು ಫೋನ್ ಹಚ್ಚಿದ್ಲು ರೀ. ಅದಕ್ಕೆ ನಾನು ಬಂದೆ. ಸ್ವಲ್ಪ ಮೈ ಬಿಸಿ ಇತ್ತು, ಹಾಗಾಗಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಮಲ್ಕೊಂಡಿದ್ವಿ ರೀ. ಆಕಿ ಈಗ ಎದ್ದಾಳ್ರಿ, ಈಗ ಒಂಚೂರು ಆರಾಮ ಅನ್ಸೈತಿ. ಹೌದಾ ಸಿರಿ? ಅಲ್ಲ, ಹಾಸ್ಪಿಟ್ಲಿಗಾರ ಹೋಗಿ ಬರೋ ನಾನು. ಬ್ಯಾಡ್ರಿ, ವಿದ್ಯಾ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದಿದ್ಲು, ಅದನ್ನ ತೊಗೊಂಡಿದ್ದೆ ಕರೆಕ್ಟ್ ಆಗೈತಿ. ಸ್ವಲ್ಪ ಪಿತ್ತ ಆದಂಗೆ ಆಗೈತೆ ಅಷ್ಟೇ, ಬೇರೆ ಏನಿಲ್ಲ. ನೀವು ಹೋಗ್ರಿ, ಡ್ರೆಸ್ ಚೇಂಜ್ ಮಾಡ್ರಿ, ನಾ ಕಾಫಿ ಮಾಡ್ಕೊಂಬರ್ತೇನೆ. ಏನು ಬೇಡ, ನಾನಾ ಎಲ್ಲ ಕಾಫಿ ಮಾಡ್ಕೊಂಬರ್ತೇನೆ ಅಂತ. ಏನು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ, ನೀನು ರೆಸ್ಟ್ ಮಾಡು. ಸರಿ, ಈಗ ಇದನ್ನೆಲ್ಲ ಮನಸ್ಸಿನಾಗ ಇಟ್ಕೋಬೇಡ. ರಮೇಶ್ ಸರ್ ಜೊತೆ ಚಂದಾಗಿರಿ ನೀನು. ಆಮೇಲೆ ಅಪ್ಪಿ ತಪ್ಪಿನ ಆ ಸುರೇಶನ್ ವಿಚಾರದ ರಮೇಶ್ ಸರ್ ಮುಂದೆ ಬಾಯ್ ಬಿಡಕ್ಕೆ ಹೋಗ್ಬೇಡ. ಏನು ಹಾಕ್ತೇನೆ, ಇಬ್ಬರು ಕೂಡ ನನ್ನ ಸಾಯಂಕಾಲ ಹೋಗಿ ಒಂದು ಮೀಟಾಗಿ ಬರೋಣಂತ. ಈಗ ಸ್ವಲ್ಪ ಆರಾಮ್ ಸೇರು. ಯವ್ವ, ಏನು ಬಿ ಯವ್ವ, ನೀ ಅಡಿಕೆಯಲ್ಲಿ ಹಾಕ್ಕೊಂಡು ಆರಾಮ್ ಕುಂತೀಯಲ್ಲ ಅಲ್ವೇ? ನನಗೆ ಹೊಟ್ಟಬೇನಿ. ಒಯ್ನಿ ನಮ್ಮ ಅತ್ತೆ ಅಂತ ಮಾತಾಡ್ತಾ ಅಂತೀಯ? ಮಾತಾಡ್ತಾರಲ್ಲ, ಯಾಕೆ ಅಷ್ಟೊಂದು ಮಾತಿ ಅಷ್ಟು ಮಾತಾಡಲಿಲ್ಲ ಅಂದ್ರೆ ತಂಗಿ ರೊಕ್ಕ ರೊಕ್ಕ ಮಾತಾಡಿ ಯಾಕೆ ರೊಕ್ಕ ಬೇಕೀಗ? ರೊಕ್ಕ ಅಂದ್ರೆ ಏನೋ ಕಣ್ಣಿಗೆ ಕಾಣಿಸಲ್ಲ ಈಗ. ಕಟ್ಕೊಂಡು ಗಂಡು ಕಣ್ಣಿಗೆ ಕಾಣೋದಿಲ್ಲ, ಅತ್ತಿನ ಕಣ್ಣಿಗೆ ಕಾಣೋದಿಲ್ಲ. ಒಟ್ಟು ರೊಕ್ಕ ಬೇಕು ನೋಡಿ, ರೊಕ್ಕ. ಹೆಂಗೆ ಮಾಡಿ ರೊಕ್ಕ ಔಷಧಿ ಮಾಡಿ ಅಂತ ಆಕೆಯ ಓಕೆಯಾ ಮಾತಾಡ್ತಾನೆ. ಮತ್ತೆ ಜೊತೆ ನಿತ್ಯ ಐತಿ ಕಟ್ಸೋಲ್ಲ, ಬೆಂಗ್ಳೂರಿಗೆ ಹೋಗುದಾ, ನೀನು ವಿಚಾರ ಮಾಡಬೇಡಿ. ಹೌದು ತಂಗಿ, ನಿನ್ನ ಗಂಡ ಫೋನ್ ಹಚ್ಚಾನಿಲ್ಲ ಏವ? ನಿನಗೆ ಹಚ್ಚಿರ್ತಾರ ಬೇವ. ಏನು ಅದ ಒಂದಲ್ಲ ಹೊಟ್ಟಿ ಲಸಿಗೆ ಅಷ್ಟು ಆರಾಮಗೀನು, ಊಟ ಆತನ, ಅವು ಆರಾಮದಾವನು. ಅವನ್ ಕೇಳೋದಾದ ನನಗೆ ಅದಕ್ಕೆ ಫೋನ್ ಹಚ್ಬೇಕು, ಸೀದಾ ಅವ್ರು ಫೋನ್ ಹಚ್ಬೇಕಿಲ್ಲ. ಇದ ನೋಡಿ ನೀವು ಮಾಡೋದು ತಪ್ಪು. ಇಲ್ಲೇ ನೀ ಅಡುಗು ಎಲ್ಲಡ ಗಂಡುಗಳ ಮುಂದೆ ಬೆಣ್ಣೆ ಕೂದ್ಲಾ ತಗ್ದಂಗೆ ಮಾತಾಡ್ಬೇಕು ಬೇ. ಅತ್ತಿ ಮಾವ ಕೆಟ್ಟ ಅಂದ್ರೂ ಚಿಂತಿಲ್ಲ, ಕೆಟ್ಟ ಮಾಡಿ ಮಾತಾಡಬಾರ್ದು.
ಹಲ್ಲಾಗ ನ್ಯಾಗಿ ಇಟ್ಕೊಂಡ ತಣ್ಣಗ ಬಿದ್ದಾಳತ್ ಕಲ್ಕೋ. ಗಂಡನ ಮುಂದೆ ಅತ್ತಿ ಮಾವನಂತ ದೇವ್ರ ಯಾರಿಲ್ಲ ಅಂತ ಹೇಳಿ ಪೂಜೆ ಮಾಡ ಅಂದ್ರೆ ನೀನು ಒಲಿತಾನ. ಹಂಗೆ ಮಾಡೇ ಅಲ್ಲನು ಹಡಿಬಿಟ್ಟು ಹೋಗಿದ್ದಕ್ಕೆ ಮನೆ ಬಿಟ್ಟು ನಿಮ್ಮ ದೊಡ್ಡ ವೈನಿ ಗಂಡನ ಕಟ್ಕೊಂಡು ಬ್ಯಾರೆ. ಹಂಗೆ ನೀನು ಅಕ್ಕಿನಾಗ ಹೋಗಿ ಅಲಾ ಮುಳಿಬೇಕಂದು ನೀನು ನಾಟಕ ಮಾಡಕ್ಕೆ ಕಲಿ. ಇಲ್ಲ ಹಿಂಗೆ ನೋಡಿ 6 ಕಡ್ನಾಡಿ 3 ಪರ್ಸೆಂಟಿ ಅದೆಲ್ಲ ಆಮ್ಯಾಗಿಂದ ಆಮ್ಯಾಗ ಬೇವ. ಮೊದಲು ನಾನು ಬೆಂಗ್ಳೂರಿಗೆ ಕರ್ಕೊಂಡು ಹೋಗ್ಲಿವ್ರು ಯವ ಬೇ ಯವ ಇಲ್ಲ ನೋಡನ್ ಬಾರ್ ಬೇವ ಆಕಿ ಮ್ಯಾಗ ನನಗೆ ವಿಶ್ವಾಸ ಬೇ ಭಾಳ ಅಂಡಕ್ರ ನಾಟ್ ಚಾಲು ಅದಾಳ ಆಕಿ. ಮೊದಲು ಹೋಗಿ ನಮ್ಮ ಅತ್ತಿ ಕುಡಿ ಏನು ಮಾತಾಡಕತ್ತಾಳ ಏನಿಲ್ಲ ಅಂತಂದು ನಾನು ಕಿವ್ಯಾರು ಕೇಳೋ ಮಟ್ಟ ಸಮಾಧಾನ ಆಗೋದಿಲ್ಲ. ನಾ ಬೆಂಗ್ಳೂರಿಗೆ ಕಸಿ ವಿಚಾರ ಮಾತಾಡಕತ್ತಾಳ ಇಲ್ಲ ಅಂತಂದು ಬಾರ್ ಬೇವ ನೋಡೋನ್ ಬಾರ್ ಬೇ. ನಡಿ ನಿನಗರ ಯಾಕೆ ಮನ್ಸಿಗೆ ಕಿಂಕರ ಮಾಡೋದ, ನಡಿ ಹೋಗಿ ವಿಚಾರ ಮಾಡೇ ಬಿಡೋಣ ಅಂತ ಹಂಗಾರ.